ನಮ್ಮ ಜೊತೆಗಿದ್ದಾರೆ ಪ್ರಭಾತ್ ಅವರು ಮತ್ತೆ ಶರ್ಮದ ಅವರು. ನ್ಯೂಸ್ ಇಂಟರ್ವ್ಯೂ ನಡೀತಾ ಇದೆ. ಪುದೀನ ಹಾಕಿದಿರಲ್ಲ. ಹಾಯ್, ಹಲೋ, ನಮಸ್ತೆ ಎಲ್ಲರಿಗೂ. ನಾನು ಚರಿತಾ. ನಾನು ಚೆನ್ನಾಗಿದ್ದೀನಿ, ನೀವೆಲ್ಲರೂ ಚೆನ್ನಾಗಿದ್ದೀರ ಅಂತ ಭಾವಿಸ್ತಾ ಬನ್ನಿ ವಿಡಿಯೋನ ಶುರು ಮಾಡೋಣ. ಇವತ್ತು ಬಾರ್ಬಿಕ್ಯೂ ಮಾಡಕ್ಕೆ ಹೋಗ್ತಾ ಇದ್ದೀವಿ. ಈಗ ಸಂಜೆ 4 o'clock ಆಗಿದೆ. ಸೊ ಇವತ್ತು ಮತ್ತೆ ಬಾರ್ಬಿಕ್ಯೂ ಮಾಡಕ್ಕೆ ಹೋಗ್ತಾ ಇದ್ದೀವಿ. ವೀಕೆಂಡ್ಸ್ ಎಲ್ಲ ಹೀಗೇನೆ ಅಂದರೆ ಫ್ರೆಂಡ್ಸ್ ಎಲ್ಲ ಸೇರಿ ಬಾರ್ಬಿಕ್ಯೂ ಮಾಡಕ್ಕೆ ಹೋಗ್ತೀವಿ. ನಮಗೆ ಫುಡ್ ಮಾಡ್ತೀವಿ. ಸಮ್ಮರಲ್ಲಿ ಇವಾಗ ಸನ್ಸೆಟ್ ನೈಟ್ 10 o'clock ಆಗ್ತಿದೆ. ಸೊ ಸಮ್ಮರ್ ತುಂಬ ಚೆನ್ನಾಗಿರುತ್ತೆ. ಈಗ ಸನ್ರೈಸ್ ಆಗೋದು ಬೆಳಗ್ಗೆ 3:30ಗೆ ಸನ್ರೈಸ್ ಆಗುತ್ತೆ. ಇಲ್ಲಿ ಒಂದು ಸ್ವಲ್ಪ ಈ ಡಿಸ್ಟೆನ್ಸ್ ಈ ರೋಡಲ್ಲಿ ಸ್ವಲ್ಪ ಡಿಸ್ಟೆನ್ಸ್ ಕಮ್ಮಿ ಆಗುತ್ತೆ ಅಂತ ಬಂದರೆ ಬ್ರಿಡ್ಜ್ ಬೇರೆ ಓಪನ್ ಆಗಿದೆ. ಅಲ್ಲೇ 15-20 minutes ಆಯಿತು. ನೆಕ್ಸ್ಟ್ ಸೊ ಈಗ ಫಸ್ಟ್ ನಾವು ಫ್ರೆಂಡ್ ಮನೆಗೆ ಹೋಗಬೇಕು. ಫ್ರೆಂಡ್ ಮನೆಗೆ ಹೋಗಿ ಇನ್ನೊಬ್ಬರು ಫ್ಯಾಮಿಲಿ ಇರ್ತಾರೆ. ಸೊ ಟೋಟಲ್ ಅವ್ರ ಮನೆಗೆ ಹೋಗಿ ಅವ್ರ ಮನೆಯಿಂದ ಈಗ ಲೇಕ್ ಹತ್ರ ಹೋಗ್ತಾ ಇದ್ದೀವಿ. ನೆಕ್ಸ್ಟ್ ಈಗ ಎಲ್ಲ ಸೆಟ್ ಮಾಡಿಕೊಂಡು ಬಾರ್ಬಿಕ್ಯೂ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿದ್ದೀವಿ. ಕಡೆ ಮಕ್ಕಳು ಅವ್ರು ಆಟ ಆಡ್ಕೋತಿದ್ದಾರೆ. ಸಮೃದ್ಧಕ್ಕೆ ಫ್ರೆಂಡ್ಸ್ ಸಿಕ್ಕಿದ್ದಾರೆ. ಸೊ ಆಟ ಆಡ್ಕೋತಿದ್ದಾರೆ 3 ಜನನು. ಇವರಿಬ್ಬರು ಸ್ವಲ್ಪ ಸೇಮ್ ಏಜನೇ 6 years. ಅವನು ಇನ್ನೊಬ್ಬ ಒಂದು ಸ್ವಲ್ಪ ಚಿಕ್ಕವನಿದ್ದಾನೆ, 1-2 years. ಬಾರ್ಬಿಕ್ಯೂ ಅಲ್ಲಿ ಸ್ವಲ್ಪ ಕ್ಯಾಪ್ಸಿಕಮ್ಸ್ ಇದೆ, ಕಾಲಿಫ್ಲವರ್, ಪನ್ನೀರ್, ಆನಿಯನ್ಸ್ ಇದೆ, ಆಮೇಲೆ ಕಾರ್ನ್ ಕೂಡ ಇದೆ. ಎಲ್ಲಾನು ಇಲ್ಲಿ ಪ್ರಿಪೇರ್ ಮಾಡ್ತಾ ಇದ್ದಾರೆ. ಫ್ಯಾಮಿಲಿನೂ ನಮಗೆ 2015 ಗೊತ್ತು. ತುಂಬ ಹಳೆ ಪರಿಚಯ ಇವರು. ಆವಾಗ ಸ್ವೀಡನಲ್ಲಿ ಇದ್ದಾಗಿಂದನೂ ಪರಿಚಯ ಇದ್ದಾರೆ. ಸೊ ಈಗಲೂ ಹಾಗೆ ಕಂಟಿನ್ಯೂ ಆಗಿದೆ. ಆವಾಗಲೂ ಕೂಡ ಪೊಟ್ಲಾಗೆಲ್ಲ ಮಾಡ್ತಾಯಿದ್ವಿ. ಆಗಲೂ ಲೇಕ್ ಸೈಡ್ ಎಲ್ಲ ಹೋಗ್ತಾಯಿದ್ವಿ. ಸೊ ಈಗಲೂ ಅಷ್ಟೇ 3 ಫ್ಯಾಮಿಲೀಸ್ ಕೂಡ ಸೊ ಸ್ವೀಡನಲ್ಲೇ ಇದ್ದೀವಿ ಈಗ. ನಮ್ಮ ಜೊತೆಗಿದ್ದಾರೆ ಪ್ರಭಾತ್ ಅವರು ಮತ್ತೆ ಶರ್ಮದ ಅವರು. ನ್ಯೂಸ್ ಇಂಟರ್ವ್ಯೂ ನಡೀತಾ ಇದೆ. ನಮಗೆ ಹಳೆ ಪರಿಚಯ 3 ಜನನು. ಈಗ ಬಾರ್ಬಿಕ್ಯೂ ಏನು ಸ್ಪೆಷಲ್, ಏನು ಮಾಡ್ತಿದ್ದೀರಾ ಬಾರ್ಬಿಕ್ಯೂ ಇಲ್ಲಿ? ಎಲ್ಲ ವೆಜಿಟೇಬಲ್ಸ್ ಮ್ಯಾರಿನೇಟ್ ಮಾಡಿ ಅದನ್ನ ಬೆಂಕಿನಲ್ಲಿ ಸುಡ್ತಾರೆ. ಚೆನ್ನಾಗಿ ಹೇಳಿದ್ರು. ಎಲ್ಲ ವೆಜಿಟೇಬಲ್ಸ್ ಬೇಕಾದ್ರೆ ಫ್ರೂಟ್ಸ್ ಇಡ್ಬೋದು. ಸೊ 1 ರೌಂಡ್ ಇದೆಲ್ಲ ಆಯಿತು. ಸೊ ನೆಕ್ಸ್ಟು
ಹೌಸಿ ಆಟಾಡ್ತಾ ಇದ್ದೀವಿ. ಎಲ್ರೂ ಸೇರಿ 1-2 ಗೇಮ್ಸ್ ಆಟಾಡಿದ್ವಿ. ಚೆನ್ನಾಗಿತ್ತು. ಮಜಾ ಆಗ್ತಾಯಿದೆ. ಚಳಿ ಕೂಡ ಸ್ವಲ್ಪ ಇದೆ. ಇನ್ನು ಸ್ವಲ್ಪ ಹೊರೆ ಮಳೆನೂ ಬರ್ಬೋದು. ಚೆನ್ನಾಗಿದೆ. ಪುದೀನ ಹಾಕಿದಿರಲ್ಲ. ನೆಕ್ಸ್ಟ್ ಡೇ ಇಲ್ಲಿ ಎಲ್ರಿಗೂ ಬಾತ್ ಮಾಡ್ಕೊಂಡು ಬಂದಿದೆ. ಆ್ಯಂಡ್ ಸೈಡ್ ಅದೆಲ್ಲ ಸ್ನ್ಯಾಕ್ಸ್ಗೆ ಅಂತ ಆಗುತ್ತೆ ನಮಗೆ. ನಾವು ಲಾಸ್ಟ್ಗೆ ಸ್ವಲ್ಪ ರೈಸ್ ಅಥವಾ ಚಪಾತಿ ಈ ಥರ ತಿಂದ್ರೇ ಊಟ ಫುಲ್ ಕಂಪ್ಲೀಟ್ ಆಗೋದು ಅನಿಸುತ್ತೆ. ನಾನು ಬೆಂಗಳೂರಲ್ಲಿ ಇದ್ದಾಗೆಲ್ಲ ಇಷ್ಟೊಂದು ಜನಕ್ಕೆಲ್ಲ ಅಡುಗೆ ಮಾಡಿರಲಿಲ್ಲ. ಸ್ವೀಡನಲ್ಲೇ ಇಷ್ಟೊಂದು ಜನಕ್ಕೆ ಅಡುಗೆ ಮಾಡ್ತಿರೋದು. ಇಲ್ಲಿದ್ದಾಗಲೇ ಎಲ್ಲರೂ ಸೇರ್ತಿರ್ತೀವಲ್ಲ, ಸೊ ಈ ಥರ ಅಡುಗೆ ಮಾಡೋ ಅಭ್ಯಾಸ ಇದೆ ನನಗೆ ಇಲ್ಲಿ. ಸೊ ಎಲ್ಲರೂ ಟೇಸ್ಟ್ ಮಾಡಿದ್ರು ಚೆನ್ನಾಗಿದೆ ಅಂತ ಅಂದರು. ನಂಗಂತೂ ಖುಷಿ ಆಯಿತು. ನಂಗೆ ಇದು ತುಂಬಾ ಇಷ್ಟ ಆಯ್ತು. ಅದು ಗಣೇಶ ಟೆಂಪಲ್ ಅಲ್ಲ, ತುಂಬಾ ಚೆನ್ನಾಗಿತ್ತು. ಗಣೇಶ ನೋಡಿಲ್ಲ, ಬ್ಯಾರಿ ಫ್ರೈಡ್ ನಾನು ಆಕ್ಚುಲಿ ಟ್ರೈ ಮಾಡಿದ್ದೆ. ಸೊ ಇನ್ನೊಂದು ವಿಷಯ ಖುಷಿಯಾಗಿದೆ ಏನಂತಂದರೆ, ಅವ್ರು ಫ್ರೀ ಟೈಮ್ಸಲ್ಲಿ ಇದ್ದಾಗೆಲ್ಲ ನನ್ನ ವ್ಲಾಗ್ಸ್ನ ನೋಡ್ತಾರಂತೆ. ಸೊ ರಿವ್ಯೂಸ್ ಕೊಡ್ತಾಯಿದ್ರು ಹೇಗಿತ್ತು ಅಂತ. ಅದು ಕೂಡ ನನಗೆ ಖುಷಿ ಕೊಡ್ತು. ಎಲ್ಲರಿಗೂ ಥ್ಯಾಂಕ್ ಯು. ನೀವು ನನ್ನ ಚಾನಲ್ಗೆ ಫಸ್ಟ್ ಟೈಮ್ ನೋಡ್ತಾ ಇದ್ದಾರಾ, ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತ ಅಂದರೆ ಸಬ್ಸ್ಕ್ರೈಬ್ ಮಾಡಿ ಈಗಲೇ. ಹಾಗೂ ನನ್ನ ಫೋಟೋಸ್ ಎಲ್ಲ ರೀಲ್ಸ್ ಎಲ್ಲ ನಂದು ಇನ್ಸ್ಟಾಗ್ರಾಮಲ್ಲಿರುತ್ತೆ. ಸೊ ಇನ್ಸ್ಟಾಗ್ರಾಮ್ ID ಕೆಳಗಡೆ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ, ನೀವು ಹೋಗಿ ಚೆಕ್ ಮಾಡ್ಬೋದು. ಸೊ ಇವಾಗ ನಾವು ಹೊರಡೋಕ್ಕೆಲ್ಲ ರೆಡಿಯಾಗಿದ್ದೀವಿ, ಎಲ್ಲ ಪ್ಯಾಕ್ ಮಾಡಿಕೊಂಡು. ಈ ಹುಡುಗರಂತೂ ಆಟಾಡ್ತಾ ಮನೆ ಬರೋಕ್ಕೆ ರೆಡಿ ಇಲ್ಲ. ಮತ್ತೆ ನಮ್ಮ ಬಾರ್ಬಿಕ್ಯೂ ಹೇಗಾಯ್ತು ಲೈಕ್ ಮಾಡಿ ಹಾಗೂ ಶೇರ್ ಮಾಡಿ ಸಪೋರ್ಟ್ ಮಾಡ್ತಾ ಇರಿ. ಹೀಗೇನೆ ಧನ್ಯವಾದಗಳು. ಬಾಯ್. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ.